ಈಗ ನೀವು ಸಾರ್ವಜನಿಕ ಜೀವನದ ಜೊತೆಗೆ ರಾಜಕಾರಣ ಅಧಿಕಾರ ಇರಲಿ ಬಿಡಲಿ, ವಿ ಸೋಮಣ್ಣ ಪ್ರತಿಷ್ಠಾನದ ಮೂಲಕ ಯಾವ ರೀತಿ ಜನಪರ ಕಾರ್ಯಕ್ರಮಗಳನ್ನು ನೀವು ಆಯೋಜನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರಿ? ಅದು ಹೇಗೆ ಸ್ಟಾರ್ಟ್ ಆಯಿತು? ಅದು ಆ ಆಲೋಚನೆ ಶುರುವಾಗಿದೆ ಹಿಂಗೆ ಪಾಲನೆ ನಾವೆಲ್ಲ ಕೂತಾಗ ಹೀಗೆ ಯೋಚನೆ ಮಾಡ್ತಾ ಏನಾದ್ರು ಒಂದು ಮಾಡಬೇಕು. ಸಾಹೇಬ್ರು ಇಷ್ಟೆಲ್ಲ ಸಾರ್ವಜನಿಕ ಕೆಲಸ ಮಾಡಿದಾಗ ಅವರ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನ ಮಾಡಬೇಕು ಅಂತ ಐಡಿಯಾ ಬಂತು, ಒಂದು ಆಲೋಚನೆ ಬಂತು. ನಾವು ಪಾಲನೆ ಎಲ್ಲ ಕೂತ್ಕೊಂಡು ಅದನ್ನು ಶುರು ಮಾಡಿದಾಗ 14ರಲ್ಲೇ ಅಂದ್ಕೊಂಡ್ವಿ. ಆದರೆ ಅದು ಸ್ವಲ್ಪ ಡಿಲೇ ಆಯಿತು. ಆಮೇಲೆ ನಾನು ಬಿಡಲಿಲ್ಲ, ಇಲ್ಲ ಪಾಲನೆ ಇದು ಆಗಲೇಬೇಕು ಅಂತೇಳಿ 2016ರಲ್ಲಿ ಅದನ್ನು ಆ ಪ್ರತಿಷ್ಠಾನದ ಒಂದು ರಿಜಿಸ್ಟ್ರೇಷನ್ ಎಲ್ಲ ಮಾಡಿ ಶುರು ಮಾಡಿಸ್ತೀವಿ. ಆ ಒಂದು ಪ್ರತಿಷ್ಠಾನದ ವತಿಯಿಂದ ಫಸ್ಟು ಕ್ರಿಯಾಶೀಲ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ವಿ ಟೌನ್ ಹಾಲಲ್ಲಿ ಪುಸ್ತಕ ಬಿಡುಗಡೆ ಮಾಡಿದ್ವಿ. ಆವಾಗ ನಮ್ಮ ಸುತುರ್ಷಿಗಳು ಮತ್ತು ಎಲ್ಲ ಬಂದಿದ್ದರು. ಅದು ಜೂನ್ 6ನೇ ತಾರೀಕು ಇರಬೇಕು, ಯಾಕೆ ನನ್ನ ಮಗಂದು ಬರ್ತ್ಡೇ ಇತ್ತು ಅವತ್ತು, ನನ್ನ ದೊಡ್ಡ ಮಗಂದು. ಅವತ್ತು ಮಾಡಿದ್ವಿ. ಅವತ್ತು ಮಾಡಿದಾಗ ಒಂದು ಒಳ್ಳೆಯ ಸಂಘಟನೆ ಆಯಿತು, ಚೆನ್ನಾಗಾಯಿತು. ಆವಾಗ ನಮಗೊಂದು ಖುಷಿ ಆಯ್ತು. ಏನಪ್ಪ ಅಂದರೆ ಇವ್ರು ಸಾರ್ವಜನಿಕವಾಗಿ ಇಷ್ಟೊಂದು ಕೆಲಸ ಮಾಡ್ಬೇಕಾದ್ರೆ ಇವರ ಹೆಸರನ್ನ ಪ್ರತಿಷ್ಠಾನ ಮಾಡಿ ಅದರ ಮೂಲಕ ಒಂದು ಮಕ್ಕಳನ್ನ ಇವಾಗ ಶಾಲಾ ಮಕ್ಕಳು ಒಂದು ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸಾಗಿರ್ತಾರೆ ನೋಡಿ, ಒಂದು 90% ಮೇಲೆ ತೊಗೊಂಡು ಪಾಸಾಗಿರ್ತಾರೆ. ಅವ್ರಿಗೆಲ್ಲ ಪ್ರತಿಭೆಗಳನ್ನ ಗುರುತಿಸಿ ಅವ್ರೊಂದು ಪುರಸ್ಕಾರ ಮಾಡೋಣ. ಮತ್ತು ನಮ್ಮ ಯಜಮಾನರಿಗೆ ತುಂಬ ರಾಜಕೀಯವಾಗಿ ಅವರ ಗುರುಗಳಾದ JH ಪಟೇಲ್ ಕಂಡ್ರೆ ಭಾಳ ಅಭಿಮಾನ, ಅವ್ರಿಗೆ ತುಂಬಾ ಆತ್ಮೀಯತೆ ಅಭಿಮಾನ ಭಾಳ ಜಾಸ್ತಿ. ಸರಿ, ಅವ್ರ ಹೆಸರಲ್ಲಿ ಒಂದು ಪ್ರಶಸ್ತಿ ಮಾಡೋಣ.